ಮಧ್ಯಪ್ರಾಚ್ಯದಲ್ಲಿ 39ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ಗೆ ಟ್ರಂಪ್ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಂದು ರಾತ್ರಿ 8 ಗಂಟೆವರೆಗೆ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಬೆಳಿಗ್ಗೆ 5:30ಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಒಪ್ಪಂದಕ್ಕೆ ಬರದಿದ್ರೆ ಸರ್ವನಾಶದ ಎಚ್ಚರಿಕೆ ನೀಡಿದ್ದಾರೆ. 4 ಗಂಟೆಯಲ್ಲಿ ಇಡೀ ಇರಾನ್ ಸಂಪೂರ್ಣ ನಾಶ ಮಾಡ್ತೇವೆ ಅಂತ ಟ್ರಂಪ್ ಕೆಲ ಗಂಟೆಗಳ ಮೊದಲು ವಾರ್ನಿಂಗ್ ಕೊಟ್ಟಿದ್ರು. ಇದೀಗ ಮತ್ತೆ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಟ್ರೂತ್ನಲ್ಲಿ ಮತ್ತೊಂದು ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಇಂದು ರಾತ್ರಿ ಇಡೀ ಇರಾನ್ ನಾಗರಿಕತೆಯೇ ಸಾಯಲಿದೆ, ಮತ್ತೆಂದೂ ಕೂಡ ಹಿಂತಿರುಗುವುದಿಲ್ಲ. ಅದು ಸಂಭವಿಸಬೇಕು ಅಂತ ನಾನು ಬಯಸೋದಿಲ್ಲ, ಆದ್ರೆ ಅದು ಬಹುಶಃ ಸಂಭವಿಸುತ್ತದೆ ಅಂತ ಮಾರ್ಮಿಕ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಪೋಸ್ಟ್ ಜಾಗತಿಕ ಮಟ್ಟದಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ. ಅಮೆರಿಕ ಎಚ್ಚರಿಕೆಗೆ ಇಸ್ರೇಲ್ ನಾಯಕರು ಬಗ್ತಾನೂ ಇಲ್ಲ, ಕುಗ್ತಾನೂ ಇಲ್ಲ. ನಿಮ್ಮ ಎಚ್ಚರಿಕೆಗೆ ನಾವು ಬಗ್ಗಲ್ಲ. ನಾನು ಸೇರಿದಂತೆ 14 ಮಿಲಿಯನ್ ಇರಾನಿಯನ್ನರು ಸ್ವಯಂ ಪ್ರೇರಿತರಾಗಿ ತಮ್ಮ ಪ್ರಾಣ ತ್ಯಾಗಕ್ಕೆ ಸಿದ್ಧರಿದ್ದೇವೆ ಅಂತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿರುಗೇಟು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೇಲೆ ತನ್ನ ನಿರ್ಬಂಧವನ್ನು ತೆರವುಗೊಳಿಸದಿದ್ದರೆ ಇರಾನಿನ ವಿದ್ಯುತ್ ಸ್ಥಾವರಗಳು ಮತ್ತು ಸೇತುವೆಗಳ ಮೇಲೆ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಸಿದರು. ಈ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಸೂದ್ ಪೆಜೆಶ್ಕಿಯಾನ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ನ ಅತಿ ದೊಡ್ಡ ಪೆಟ್ರೋಕೆಮಿಕಲ್ ಘಟಕವನ್ನ ಇಸ್ರೇಲ್ ಧ್ವಂಸ ಮಾಡಿದೆ. ಅಸಲುಯಲ್ಲಿರುವಂತಹ ಪೆಟ್ರೋಕೆಮಿಕಲ್ ಸಂಕೀರ್ಣದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಇಡೀ ಘಟಕವೇ ನಾಶಪಡಿಸಿದೆ. 50% ಪೆಟ್ರೋಕೆಮಿಕಲ್ನ ಇಲ್ಲೇ ಉತ್ಪಾದನೆ ಮಾಡಲಾಗ್ತಾ ಇತ್ತು. ಇದೀಗ ಇಸ್ರೇಲ್ ದಾಳಿಯಿಂದಾಗಿ ಇಡೀ ಘಟಕ ನಾಶವಾಗಿದ್ದು, ಇದಾದ ಬಳಿಕ ಹಮ್ ಶೆಹರನ್ನಲ್ಲಿರುವಂತಹ ಪೆಟ್ರೋಕೆಮಿಕಲ್ ಘಟಕದ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದ್ದು, ಈ ದಾಳಿಯಿಂದಾಗಿ ಪೆಟ್ರೋಕೆಮಿಕಲ್ ಉತ್ಪಾದನೆಯ 85% ನಾಶವಾಗಿದೆ. ಇನ್ನು ಇರಾನ್ನ ಕರಾಜ್ನಲ್ಲಿ ಭಾರಿ ಸ್ಫೋಟಗಳ ಸದ್ದು ಕೇಳಿ ಬಂದಿದೆ. ಇನ್ನೊಂದೆಡೆ ಟೆಹರಾನ್ ಮೇಲೂ ಕೂಡ ದಾಳಿ ನಡೆದಿದೆ. ಮೆಹರಾಬಾದ್ ಏರ್ಪೋರ್ಟ್ ಬಳಿಯಲ್ಲೂ ಕೂಡ ದಾಳಿಯ ಸದ್ದು ಕೇಳಿ ಬಂದಿದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಮುಂದುವರಿಸಿದೆ. ಕೊಲ್ಲಿ ರಾಷ್ಟ್ರಗಳ ಬ್ರಿಡ್ಜ್ ಮೇಲೆ ಇರಾನ್ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ ಟು ಬಹರೇನ್ ಸಂಪರ್ಕ ಮಾಡುವ ಸೇತುವೆಯನ್ನು ಮುಂಜಾಗ್ರತಾ ಕ್ರಮವಾಗಿ ಬಂದ್ ಮಾಡಲಾಗಿದೆ. ಕಿಂಗ್ ಫಹದ್ ಕಾಸ್ವೇಯಲ್ಲಿ ಸಂಚಾರ ಬಂದ್ ಮಾಡಲಾಗಿದ್ದು, ಬೇರೆ ಮಾರ್ಗ ಬಳಸುವಂತೆ ವಾಹನ ಸವಾರರಿಗೆ ಸೂಚಿಸಲಾಗಿದೆ. ಈ ಹಿಂದೆ ಅಮೆರಿಕ ಇರಾನ್ನ ಬೃಹತ್ ಸಂಪರ್ಕ ಸೇತುವೆಯನ್ನು ಧ್ವಂಸ ಮಾಡಿತ್ತು. ಇದಕ್ಕೆ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿತ್ತು. ಹೀಗಾಗಿ ಇರಾನ್ ದಾಳಿ ಭೀತಿಯಿಂದಾಗಿ ಸೇತುವೆ ಬಂದ್ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷದ ಮಧ್ಯೆ ಟರ್ಕಿ ರಾಜಧಾನಿ ಇಸ್ತಾಂಬುಲ್ನಲ್ಲಿರುವಂತಹ ಇಸ್ರೇಲ್ ರಾಯಭಾರಿ ಕಚೇರಿ ಮೇಲೆ ದಾಳಿಗೆ ಯತ್ನ ನಡೆದಿದೆ. ರಾಯಭಾರಿ ಕಚೇರಿ ಬಳಿಯ ಶಸ್ತ್ರಸಜ್ಜಿತರು ಸಿಕ್ಕವರ ಮೇಲೆ ಗುಂಡು ಹಾರಿಸಿದ್ದಾರೆ. ಈ ಘಟನೆಯಲ್ಲಿ 2 ಶಸ್ತ್ರಧಾರಿಗಳು ಸೇರಿದಂತೆ 3 ಸಾವನ್ನಪ್ಪಿದ್ದು, ಹಲವರಿಗೆ ಗಾಯಗಳಾಗಿದೆ. ಇನ್ನು 2 ಭದ್ರತಾ ಸಿಬ್ಬಂದಿಗೂ ಕೂಡ ಗಾಯಗಳಾಗಿದ್ದು, ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ವಾರ್ ಸೈಡ್ ಎಫೆಕ್ಟ್ ಸುದ್ದಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ಸೃಷ್ಟಿಯಾಗಿರುವ ಆಟೋ ಗ್ಯಾಸ್ಗೆ ಅಭಾವ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹೀಗಾಗಿ ಬಂಕ್ಗೆ ಬಂದು ಚಾಲಕರು ರಿಟರ್ನ್ ಆಗ್ತಾ ಇದ್ದಾರೆ. ಅರ್ಧ ಬೆಂಗಳೂರು ಸುತ್ತಾಡಿದ್ರು ಆಟೋ LPG ಸಿಗ್ತಾ ಇಲ್ಲ. ಮಕ್ಕಳು, ಮನೆ, ಸಂಸಾರ ಹೇಗೆ ನೋಡ್ಕೊಳ್ಳೋದು ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಕ್ ಅವರು ಹಗಲು ದೊರೆ ಹೊಡಿತಾರೆ. ಆ್ಯಕ್ಚುಲ್ ಆಗಿರೋದು 55 ರೂಪಾಯಿ, 52 ರೂಪಾಯಿ, 55 ರೂಪಾಯಿ. ಇವ್ರು ಬಂದ್ಬಿಟ್ಟು ಇವ್ರ ಮನಸ್ಸು ವಿಚಾರ. ನಿನ್ನೆ 89 ಇತ್ತು, ಇವತ್ತು ಆಗಲೇ 99 ರೂಪಾಯಿ. ಯಾರು ಮನೆ ಹಾಳು ಮಾಡಬೇಕು? 99 ರೂಪಾಯಿ. ಯಾರು ಮನೆ ಹಾಳು ಮಾಡಬೇಕು? ಹೆಂಡತಿ ಮಕ್ಕಳು ಸಾಯಂಕಾಲ ಬರ್ತಾರೆ, ಕಾಯ್ತಾ ಇರ್ತಾರೆ. ನಮ್ಮ ಗ್ಯಾಸ್ ಇಲ್ಲದೇ ರಾತ್ರೋರಾತ್ರಿ ಬಂಕ್ ಹತ್ರ ಮಲಿಕೊಂಡು ಇದ್ದು, ಬೆಳಿಗ್ಗೆ ಎದ್ದು ನಾವು 12 ಗಂಟೆ 1 ಗಂಟೆಗೆ ಗ್ಯಾಸ್ ಹಾಸ್ಕೊಂಡು ಏನು ದುಡಿಮೆ ಮಾಡಿ ಹೆಂಡತಿ ಮಕ್ಕಳು ಸಾಕೋದು ಹೇಳಿ. ಈ ಬಂಕ್ ಅವರು ಹಗಲು ದೊರೆ ಹೊಡಿತಾರೆ. ಆ್ಯಕ್ಚುಲ್ ಆಗಿ
ಇನ್ನು ಹುಬ್ಬಳ್ಳಿಯಲ್ಲಿ ಆಟೋ LPG ಸಮಸ್ಯೆ ತೀವ್ರವಾಗಿದೆ. 15 ಬಂಕ್ಗಳ ಪೈಕಿ 4 ಬಂಕ್ ಮಾತ್ರ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತ್ಕೊಂಡಿದ್ದಾವೆ. ಅಲ್ಲದೆ LPG ಗ್ಯಾಸ್ ಕೂಡ ಪ್ರತಿ ಲೀಟರ್ಗೆ 120 ರೂಪಾಯಿ ದರ ಹೆಚ್ಚಾಗಿದ್ದು, ದರ ಏರಿಕೆಗೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾನೆ ಇದೆ. ಆದರೆ LPG ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ ಅಂತ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 7 ರೂಪಾಯಿ 56 ರೂಪಾಯಿ ಹಿಂಗೆ 58 ರೂಪಾಯಿ ಇತ್ತು ರೀ. ಈಗ ಏನಾಗ್ಬಿಡತ್ತೀರಿ ಅಂದ್ರೆ ದಿನಕ್ಕೆ ದಿನ ರೀ ಹಂಗೆ 70 80 90 ಏನು ರೀ 120ಕ್ಕೆ ಬಂದತ್ತೀರಿ ಏನು ರೀ. ಆಮೇಲೆ ಕಸ್ಟಮರ್ ಹತ್ತಂಗಿಲ್ಲ, ಅವ್ರೇಂತ ಹಳೆ ರೇಟಿಗೆ ನಿಲ್ತಾರೆ ರೀ. ಏನು ರೀ ಏನು ಅಂದಿರ ಏನು ಹೊಟ್ಟಿಗೆ ಊಟಿಲ್ಲ ಏನು ರೀ ಪರಿಸ್ಥಿತಿ. ತಾಸು ಗ್ಯಾಸಿಂದ ತ್ರಾಸ ಆಗತ್ತೈತೆ ರೀ ಭಾಳ. ಇವರು ದಿನಕ್ಕೆ ರೇಟ್ ಏರಿಸ್ಕೊಂಡು ಹೊಂಟಾರೆ. ಈಗ ಅಲ್ಲಿ 100 ಮಾರ್ಕೆಟ್ನಾಗ 99 ಐತಿ, ಇಲ್ಲಿ 120 ಐತಿ. ಈಗ 4 ತಾಸು ಪಾಳೆ ಹಚ್ಕೊಂಡು ಹೋಗಿ ಯಾವಾಗ ದುಡಿಬೇಕು ಹೇಳ್ರಿ ನಾವು? ಹೆಂಗೆ ಮಾಡಬೇಕು? ಏರ ಬಿಡಾಕತ್ತಾರೆ, ಮೈಲೇಜ್ ಸಿಗತ್ತಿಲ್ಲ, ಗ್ಯಾಸ್ ಬಿಡು. ಕೋಲಾರದಲ್ಲೂ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡಿದ್ದಾರೆ. ಆಟೋ ಗ್ಯಾಸ್ಗಾಗಿ 2 ಕಿಲೋಮೀಟರ್ ದೂರ ಕ್ಯೂ ನಿಂತಿದ್ದಾರೆ. ಕೋಲಾರದ APMC ಮಾರ್ಕೆಟ್ ಎದುರಿನ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಆಟೋ ಗ್ಯಾಸ್ ತುಂಬಿಸೋದಕ್ಕೆ ಚಾಲಕರು ಪರದಾಡ್ತಿದ್ದಾರೆ. ತುಂಬ ಕಷ್ಟ ಆಗ್ತೈತೆ ಗ್ಯಾಸ್ಗೆ. ನಮಗೆ 4 ದಿನಾಗ ಒಂದೊಂದು ಲೋಡ್ ಬರ್ತಾ ಇದೆ. ಅದು ಬಂದಿದ್ದು ತಾಪ್ಕೊಂಡಿದ್ರೂ 10 ಲೀಟರ್ ಆಗ್ತಾ ಇರೋದು. ರೇಟ್ ಬೇರೆ ಜಾಸ್ತಿ ಮಾಡಿದ್ದಾರೆ. ರೇಟು 12 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಲೀಟ್ರ್ ಮೇಲೆ. 60 ಇತ್ತು 80 ಮಾಡಿದ್ದಾರೆ ಇವಾಗ. ತುಂಬ ಕಷ್ಟ ಆಗ್ತೈತೆ ಸರ್ ನಮ್ಗೆ ಗ್ಯಾಸ್ಗೆ. ಏನಾದ್ರು ಇಲ್ಲಿಂದ 1 ಕಿಲೋಮೀಟರ್ ಮೇಲೆ ಬರ್ತಾರೆ ಸರ್. ಒಳಗಡೆ ಊರು ಒಳಗಡೆ ಹೋಗಿದೆ ಕ್ಯೂ. ತುಂಬ ಜನ ಬರ್ತಾ ಇದ್ದಾರೆ ಸರ್, ಪಾಪ ಈಚೆಯಿಂದನೂ ಬರ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ಕಷ್ಟಗಳೈತೆ. ಇಲ್ಲಿ ಬಿಟ್ರೆ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಕೋಲಾರಲ್ಲಿ. ಅವ್ರು ಟೋಟಲ್ ಅವರು ಓಪನೇ ಮಾಡ್ತಾ ಇಲ್ಲ. ಅವರು ಇಟ್ಕೊಂಡು ಗ್ಯಾಸ್ ಆಗ್ತಾ ಇಲ್ಲ. ಅವರು ತುಂಬ ಕಷ್ಟಗಳಾಗ್ಬಿಟ್ಟಿದೆ ಸರ್. ಮಂಡ್ಯದ ಸೂಪರ್ ಗ್ಯಾಸ್ ಬಂಕ್ ಬಳಿಯೂ ಕೂಡ LPG ಭರ್ತಿ ಮಾಡಿಸಿಕೊಳ್ಳುವುದಕ್ಕೆ ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ನಿಂತುಕೊಂಡಿದ್ದು, ವಾರದ ನಂತರ ಮಂಡ್ಯಕ್ಕೆ ಗ್ಯಾಸ್ ಸರಬರಾಜು ಮಾಡಲಾಗಿದೆ. ಹೀಗಾಗಿ ಈ ವಿಷಯ ತಿಳಿದು ಬಂಕ್ ಮುಂದೆ ಗ್ಯಾಸ್ಗಾಗಿ ಆಟೋಗಳು ಸಾಲು ಕ್ಯೂ ನಿಂತಿದ್ದಾವೆ. ಆಟೋ ಗ್ಯಾಸ್ ಅಭಾವದ ಅಸಲಿಯತ್ತು ಪತ್ತೆ ಹಚ್ಚಲು ಆಹಾರ ಇಲಾಖೆ ಅಧಿಕಾರಿಗಳು ಫೀಲ್ಡಿಗಿಳಿದಿದ್ದಾರೆ. ಬಂಕ್ಗಳಿಂದ ಕೃತಕ ಅಭಾವ ಸೃಷ್ಟಿಸುವ ಹುನ್ನಾರವ ಅಂತ ಪರಿಶೀಲನೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದು, ಪ್ರತಿ ಗ್ಯಾಸ್ ಸ್ಟೇಷನ್ಗೆ ಹೋಗಿ ಗ್ಯಾಸ್ ಇದೆಯಾ ಇಲ್ವಾ ಅನ್ನೋದರ ಕುರಿತು ಪರಿಶೀಲನೆ ನಡೆಸುತ್ತಿದ್ದಾರೆ. ಗ್ಯಾಸ್ ಇದ್ರೂ ಇಲ್ಲ ಅಂತ ಬೋರ್ಡ್ ಹಾಕಿದ್ರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ. ಬೆಂಗಳೂರಿನ ಹಲವು ಬಂಕ್ಗಳಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಗ್ಯಾಸ್ ಸಿಗದೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಕೂಡ ದುಬಾರಿಯಾಗಿದೆ. LPG ಗ್ಯಾಸ್ ಸಮಸ್ಯೆಯಿಂದಾಗಿ ಇಡ್ಲಿ ಬೆಲೆ ಹೆಚ್ಚಳವಾಗಿದೆ. ಈ ಹಿಂದೆ 2 ತಟ್ಟೆ ಇಡ್ಲಿ ಹಾಗೂ 2 ವಡೆಗೆ 70 ರೂಪಾಯಿ ಇತ್ತು. ಈಗ ಗ್ಯಾಸ್ ಸಮಸ್ಯೆಯಿಂದಾಗಿ 80 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಕೂಡ 4,000ದಿಂದ 4,200 ರೂಪಾಯಿಗೆ ಮಾರಾಟವಾಗ್ತಾ ಇದ್ದು, ಗ್ಯಾಸ್ ಸಿಗದ ಕಾರಣ ಬೆಲೆ ಏರಿಕೆ ಮಾಡಿದ್ದೇವೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ನಮಗೆ ಸಿಲಿಂಡರ್ 1:1 ಜಾಸ್ತಿ ಆಗಿದೆ. 1,720 ಕೊಡೋ ಜಾಗದಲ್ಲಿ 4,800 ರೂಪಾಯಿ ಕೊಡ್ತಾ ಇದ್ವಿ. ಮೊದಲೇ ಇದ್ದಿದ್ದು 2 ಇಡ್ಲಿ ವಡೆಗೆ 70 ರೂಪಾಯಿ ಇತ್ತು. ಈಗ 10 ರೂಪಾಯಿ ಜಾಸ್ತಿ ಮಾಡಿದ್ವಿ. 2 ಇಡ್ಲಿ ವಡೆ 80 ರೂಪಾಯಿ ಆಗಿದೆ. ಸೊ 10 ರೂಪಾಯಿ ಅಂದ್ರೂ ಕೆಲವರು ಇಲ್ಲೆಲ್ಲ ಸ್ವಲ್ಪ ಸಣ್ಣ ಗ್ರಾಹಕರುಗಳು ಬರೋದು ಜಾಸ್ತಿ ಇದೆ. ಹಂಗಾಗಿ ಅವ್ರಿಗೂ ಹೊಡ್ತಾ ಬೀಳ್ತದೆ. ಏನಪ್ಪ 10 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದ್ಯಾ ಅಂತಾರೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ ನಾವೇನು ತೊಗೊತಾ ಇದ್ದೀವಿ, ನಾವು ಹೆಂಗೆ ನಡೆಸ್ತೀವಿ. ಇನ್ನು ಬ್ಯಾಚುಲರ್ಸ್ಗಳಿಗೂ ಗ್ಯಾಸ್ ವ್ಯತ್ಯಯದ ಎಫೆಕ್ಟ್ ತಟ್ಟಿದೆ. ಶೂ ಮತ್ತು ಬಟ್ಟೆ ವಾಶ್ ಕೂಡ ಈಗ ದುಬಾರಿ ಆಗಿದೆ. ಬೆಂಗಳೂರಿನ ಲಾಂಡ್ರಿಯಲ್ಲಿ ಗ್ಯಾಸ್ ಚಾರ್ಜ್ ಅಂತ ಹೇಳಿ 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಲಾಗ್ತಾ ಇದೆ. ಈ ಹಿಂದೆ 13 kg ಬಟ್ಟೆ ವಾಶ್ಗೆ 680 ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು. ಆದ್ರೀಗ ಗ್ಯಾಸ್ ಸಮಸ್ಯೆಯಿಂದಾಗಿ ಎಕ್ಸ್ಟ್ರಾ 200 ರೂಪಾಯಿ ಗ್ಯಾಸ್ ಚಾರ್ಜ್ ಅಂತ ಲಾಂಡ್ರಿ ಅಂಗಡಿ ಮಾಲೀಕರು ಹಾಕ್ತಾ ಇದ್ದಾರೆ. ಬಟ್ಟೆ ವಾಶ್ ಮಾಡೋದು ಕರೆಂಟ್ನಲ್ಲಿ ಆಗಿದ್ರಿಂದ ಡ್ರೈ ಮಾಡೋಕೆಲ್ಲ ಗ್ಯಾಸ್ ಬೇಕು. ಹೀಗಾಗಿ ದರ ಏರಿಕೆ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆಟೋ ಗ್ಯಾಸ್ ಸರಬರಾಜು ವ್ಯತ್ಯಯದ ಬಗ್ಗೆ ಮಾಜಿ ಸಂಸದ DK ಸುರೇಶ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಮೌನ ಮುರಿದಿಲ್ಲ. ಈಗಿರುವಂತಹ ಸಮಸ್ಯೆಗೆ ನೇರ ಕಾರಣ ಪ್ರಧಾನಿಗಳು. ಸ್ಥಳೀಯವಾಗಿ ಬೆಲೆ ಏರಿಕೆ ಆಗಿದೆ, ಅಭಾವ ಸೃಷ್ಟಿಯಾಗಿದೆ. ಇದು ಕೃತಕ ಅಭಾವನ ಅಂತ ಕೇಂದ್ರ ಸ್ಪಷ್ಟಪಡಿಸಬೇಕು ಅಂದಿದ್ದಾರೆ. ಒಂದು ಸಂದೇಶ, ಎಲ್ಲ ಕಡೆ ಯುದ್ಧದ ವಾತಾವರಣ ಪ್ರಾರಂಭ ಆಗಿದೆ. ಯುದ್ಧದಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇಡೀ ನಮ್ಮ ದೇಶ ಎದುರಿಸ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಕೂಡ ತನ್ನ ಮೌನವನ್ನು ಮುರಿದಿಲ್ಲ. ಭಾರತದ ನಾಗರಿಕರಿಗೆ
ಪ್ರಧಾನಮಂತ್ರಿಗಳು ಬೇರೆ ಸಂದರ್ಭಗಳಲ್ಲಿ ಬಂದು ಸಂದೇಶವನ್ನ ಕೊಡ್ತಾರೆ. ಆದರೆ ಇವತ್ತವರೆಗೂ ಕೂಡ ಯಾವ ರೀತಿ ಜನ ಇರಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕೇಂದ್ರದ ಯಾವುದೇ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ತಿಳಿಸದೇ ಇರತಕ್ಕಂಥದ್ದು ಇವತ್ತು ಎಲ್ರಿಗೂ ಕೂಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ನಾನಾದ್ರೂ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಯಾವ ರೀತಿಯ ಸಮಸ್ಯೆಯನ್ನ ಭಾರತೀಯ ನಾಗರಿಕರು ಎದುರಿಸ್ತಾ ಇದ್ದಾರೆ ಅದಕ್ಕೆ ನೇರ ಹೊಣೆಗಾರಿಕೆ ಪ್ರಧಾನಮಂತ್ರಿಗಳು. ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ದಯವಿಟ್ಟು ಸಾರ್ವಜನಿಕರಿಗೆ ಯಾವ್ಯಾವ ವಿಚಾರದಲ್ಲಿ ಸಮಸ್ಯೆ ಇದೆ, ಎಷ್ಟು ದಿನ ಇರಬಹುದು, ಮುಂದಿನ 6 ತಿಂಗಳು ಯಾವ ರೀತಿಯ ಬದುಕನ್ನ ಮಾಡಲಿಕ್ಕೆ, ಜೀವನವನ್ನ ನಡೆಸಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನ, ಇತಿಮಿತಿಯನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥ ಸಂದೇಶವನ್ನ ಕೊಡಬೇಕು. ಎಲ್ಲ ಕಡೆ ಯುದ್ಧದ ವಾತಾವರಣ. ಇನ್ನು ಆಟೋ ಚಾಲಕರು ಗ್ಯಾಸ್ ಬಿಟ್ಟು ಪೆಟ್ರೋಲ್ ಬಳಸಬೇಕು ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಹಿತಕ್ಕೆ ಸಹಾಯ ಮಾಡಬೇಕು. 2 ಶಿಪ್ಗಳು ಭಾರತಕ್ಕೆ ಬಂತು, ಅದನ್ನ ಯಾಕೆ ಗುಜರಾತ್ನಲ್ಲಿ ಇಳಿಸಿದ್ರು? ಅವರು ಉತ್ತರ ಭಾರತವನ್ನ ಮಾತ್ರ ನೋಡ್ತಾರೆ, ದಕ್ಷಿಣ ಭಾರತವನ್ನ ಯಾಕೆ ನೋಡಲ್ಲ ಅಂತ ಪ್ರಶ್ನಿಸಿದ್ರು. ಜೋಶಿ ಅವರು ಫಸ್ಟು ನಮ್ಮ ರಾಜ್ಯದ ಹಿತಕ್ಕೆ ಸಹಾಯ ಮಾಡಬೇಕು. 2 ಇದು ಬಂತಪ್ಪ ಶಿಪ್ಪು, ಯಾಕೆ ಗುಜರಾತಲ್ಲಿ ಇಳಿತು? ಒಂದು ನಮ್ಮ ಮಂಗಳೂರಲ್ಲೋ ಕೇರಳಲ್ಲೋ ಚೆನ್ನೈಯಲ್ಲೋ ಇಳಿಸ್ಬೇಕಾಯ್ತು. ಈ ಕಡೆ ದಕ್ಷಿಣ ಭಾರತಕ್ಕೆ ಯಾಕೆ ಅಲ್ಲಿ ಇಳಿಸ್ಕೊಂಡ್ರು? ಅವ್ರೇನು ಬರೀ ಉತ್ತರ ಭಾರತ ನೋಡ್ತಾ ಇದ್ದಾರೆ, ದಕ್ಷಿಣ ಭಾರತ ಎಲ್ಲ ಮರಿತಾ ಇದ್ದಾರೆ. ಇನ್ನೇನು ಮಾಡ್ತೀರಿ? ಅವ್ರಿಗೆ ಇಲ್ಲಿ ಬೇಸ್ ಇಲ್ವಲ್ಲ ಸೌತ್ ಇಂಡಿಯಾಲಿ. ಇನ್ನು ವಿದೇಶಾಂಗ ನೀತಿಯಿಂದಾಗಿ ನಮಗೆ ಗ್ಯಾಸ್ ಸಮಸ್ಯೆ ಬಂದಿದೆ ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಾಗಿರುವಂತಹ ಗ್ಯಾಸ್ ಸಮಸ್ಯೆಗೆ ನೇರವಾಗಿ ಪ್ರಧಾನಿ ಮೋದಿಯವರೇ ಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಮ್ಗೆಲ್ಲರೂ ಸಹ ಗ್ಯಾಸ್ ಕೊಡ್ತಾರೆ. ಇಸ್ರೇಲ್ನ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ, ನೆತನ್ಯಾಹುವನ್ನ ಭೇಟಿ ಮಾಡಲಿಕ್ಕೆ ವಿಶ್ವಗುರು ಅಲ್ಲಿ ಹೋದಾಗ ನಾವು ತಿಳ್ಕೊಂಡಿದ್ವಿ ಪ್ರಪಂಚದ ಮಹಾ ಗ್ಯಾಸ್ ವಿಜ್ಞಾನಿ ವಿಶ್ವಗುರು ಅವರು ಚರಂಡಿನಲ್ಲಿ ಪೈಪ್ ಹಾಕ್ಬಿಟ್ಟು ಗ್ಯಾಸ್ ತೆಗೆದು ನಮಗೆಲ್ಲರೂ ಸಹ ಗ್ಯಾಸ್ ಕೊಡ್ತಾರೆ ಅಂತ ಹೇಳಿ. ಮಾಸ್ಟರ್ ಸ್ಟ್ರೋಕ್ ಏನು ಅಂತ ಹೇಳಿದ್ರೆ ವಿಶ್ವಗುರುದು ಮೊದಲು ನೋಟ್ ಅಮಾನ್ಯೀಕರಣ ಮಾಡಿ ಲಕ್ಷಾಂತರ ಜನ ಬ್ಯಾಂಕ್ನ ಮುಂದೆ ಸಾಲು ನಿಂತು ಕೆಲವರು ಪ್ರಾಣ ಕಳ್ಕೊಂಡ್ರು, ಅದು ಮಾಸ್ಟರ್ ಸ್ಟ್ರೋಕ್. ಕೋವಿಡ್ ಸಂದರ್ಭದಲ್ಲಿ ನಾನೇ ಇನ್ಸುಲಿನ್ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ದೀನಿ ಅಂತೇಳಿ ಅಲ್ಲಿ ಕ್ಯೂ ನಿಂತ್ಕೊಂಡ್ರು, ಅದು ಮಾಸ್ಟರ್ ಸ್ಟ್ರೋಕು. ಈಗ ನಲ್ಲಿನಲ್ಲಿ ಇದು ಚರಂಡಿನಲ್ಲಿ ಗ್ಯಾಸ್ ತೆಗಿತೀವಿ ಅಂತ ಹೇಳಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ವಿಜ್ಞಾನಿ ಹೇಳಿದ ಮೇಲೆ ಗ್ಯಾಸಿನ ಅಭಾವ ಆಗಬಾರ್ದಾಗಿತ್ತು. ನಮ್ಮ ವಿದೇಶಾಂಗ ನೀತಿಯ ಡೋಲಾಯಮಾನ ಪರಿಸ್ಥಿತಿಯಿಂದ ನಮಗೆ ಈ ಸ್ಥಿತಿ ಉದ್ಭವ. ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಅಭಾವ ಹೆಚ್ಚಾಗಿದೆ. ಹೀಗಾಗಿ ಇಂಡಕ್ಷನ್ ಹೀಟರ್ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಒತ್ತು ಕೊಡಬೇಕು ಅಂತ ಎಲೆಕ್ಟ್ರಿಕಲ್ ವ್ಯಾಪಾರಿಗಳ ಸಂಘ ಕಾರ್ಯದರ್ಶಿ, ಖಾಸಗಿ ಕಂಪನಿ ಡೈರೆಕ್ಟರ್ ಡಾಕ್ಟರ್ ಚಂದ್ರಮೌಳಿ ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಯುದ್ಧದಿಂದಾಗಿ ಇಂಧನ ಬೆಲೆಗಳು ಏರಿಕೆ ಆಗ್ತಾ ಇವೆ. ಜನರು ಅಡುಗೆ ಅನಿಲದ ಮೇಲೆ ಹೆಚ್ಚಿನ ಅವಲಂಬನೆ ಆಗಿರುತ್ತಾರೆ. ಹೀಗಾಗಿ ಈ ಸಮಸ್ಯೆ ಕಡಿಮೆ ಮಾಡಲು ದೇಶೀಯವಾಗಿ ಇಂಡಕ್ಷನ್ ಹೀಟರ್ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಮುಂದಾಗಬೇಕು. ಇದರಿಂದಾಗಿ ಗ್ಯಾಸ್ ಅಭಾವ ನೀಗಿಸಬಹುದು. ಹೀಗಾಗಿ ಭಾರತದಲ್ಲಿ ಇಂಡಕ್ಷನ್ ಸ್ಟವ್ ತಯಾರಿ ಮಾಡುವ ಕಂಪನಿಗಳಿಗೆ ಜಿಎಸ್ಟಿ ಕಡಿಮೆ ಮಾಡಿ ಬೆಂಬಲ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ವೆಸ್ಟ್ ಏಷ್ಯಾ ಕ್ರೈಸಿಸ್ ಇಂದ ನಮಗೆ LPG ಕೊರತೆ ಬಂದಿದೆ. ಸೊ ಇದು ಒಂದು ಆಲ್ಟರ್ನೇಟ್ ಎನರ್ಜಿ ಫಾರ್ ಕುಕಿಂಗ್ ಇನ್ ಕಮರ್ಷಿಯಲ್ ಏರಿಯಾ ಲೈಕ್ ಹೋಟೆಲ್ಸು, ಹಾಸ್ಪಿಟಲ್ಸ್, ಇಂಡಸ್ಟ್ರೀಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್, ಇನ್ಸ್ಟಿಟ್ಯೂಷನಲ್ ಕ್ಯಾಂಟೀನ್ಸ್, ಗೌರ್ಮೆಂಟ್ ಹಾಸ್ಟೆಲ್ಸು, ಚೌಲ್ಟ್ರೀಸ್ ಎಲ್ಲ ಕಡೆಯೂ ನಾವು ವಿ ಹ್ಯಾವ್ ಎನ್ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಇದನ್ನು ಸೋಲಾರಿಂದನೂ ನಾವು ಯೂಸ್ ಮಾಡ್ಕೋಬೋದು. ಸೋಲಾರ್ ಪವರ್ನ ಕನ್ವರ್ಟ್ ಮಾಡಿಕೊಂಡು ನಾವು ಇದನ್ನು ಬಳಸ್ಕೋಬೋದು. ಇದನ್ನು ಬೆಂಕಿ ಇಲ್ದಿರೋ ಅಡುಗೆ ಮನೆ ಅಂತ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ. ಇದರಲ್ಲಿ ಯಾವುದೇ ರೀತಿ ಬೆಂಕಿ ಬರಲ್ಲ, ಅದರಿಂದ ಯಾವುದೇ ರೀತಿ ಬೆಂಕಿ ಅನಾಹುತಗಳಿರಲ್ಲ. LPGಯಿಂದನೂ ಟಾಕ್ಸಿಕ್ ಗ್ಯಾಸಸ್ ರಿಲೀಸ್ ಇರುತ್ತೆ, ಇದರಿಂದ ಟಾಕ್ಸಿಕ್ ಗ್ಯಾಸಸ್ ಏನೂ ರಿಲೀಸ್ ಇರಲ್ಲ. ಅದರಿಂದ ಇದು ಪರಿಸರ ಪ್ರೇಮಿ ಕೂಡ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕಿಚನ್ನಲ್ಲಿ ಅಡುಗೆ ಮಾಡುವಾಗ LPG ಉರಿಯೋದ್ರಿಂದ ಕೆಲವೊಂದು ಟಾಕ್ಸಿಕ್ ಗ್ಯಾಸಸ್ ರಿಲೀಸ್ ಆಗುತ್ತೆ. ಅಲ್ಲಿ ಅಡುಗೆ ಮಾಡೋರಿಗೆಲ್ಲ ವಾತಾವರಣ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ಯಾವುದೇ ರೀತಿ ಆ ಥರ ಟಾಕ್ಸಿಕ್ ಗ್ಯಾಸಸ್ ಇಲ್ದಿದ್ದ ಕಾರಣ ಅಲ್ಲಿ ಅಡುಗೆ ಮಾಡೋರಿಗೂ ಬೆನಿಫಿಟ್ ಆಗುತ್ತೆ. ಇಂಡಕ್ಷನ್ ವರ್ಸಸ್ LPG ಅಂತ ತೊಗೊಳಕ್ಕೆ ಹೋದರೆ ಇಂಡಕ್ಷನ್ ಆಲ್ಮೋಸ್ಟ್ 60% ಎನರ್ಜಿ ಸೇವಿಂಗ್ ಇದೆ ಕಂಪೇರ್ ಟು LPG. ರಾಜಕೀಯ ಸುದ್ದಿಗಳನ್ನು ನೋಡೋಣ.
ರಾಜ್ಯದಲ್ಲಿ ನಡೀತಾ ಇರೋ 2 ಉಪಚುನಾವಣಾ ಕ್ಷೇತ್ರಗಳ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಬಹಿರಂಗ ಪ್ರಚಾರ ಕೊನೆಗೊಂಡಿದೆ. ಹೀಗಾಗಿ ಹೊರಗಿನ ನಾಯಕರು ಕ್ಷೇತ್ರ ವ್ಯಾಪ್ತಿಯನ್ನು ತೊರೆದಿದ್ದಾರೆ. ಈಗಾಗಲೇ ಮನೆ ಮನೆ ಪ್ರಚಾರ ಆರಂಭವಾಗಿದ್ದು ಮತಗಳಿಕೆಗೆ ಕೊನೆ ಕ್ಷಣದ ಕಸರತ್ತು ಮಾಡ್ತಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಇಂದು ಕೊನೆಯ ದಿನದ ಪ್ರಚಾರದ ಹಿನ್ನೆಲೆ ಪಂಚಮಸಾಲಿ ಸಮುದಾಯದ ಶಾಸಕರು, ಮುಖಂಡರ ಜೊತೆ ರೆಸಾರ್ಟ್ನಲ್ಲಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡಿದ್ರು. ಬಳಿಕ ಮಾತನಾಡಿದ ಸಿಎಂ, ಮೇಟಿಯವರ ನಿಧನದಿಂದಾಗಿ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಲಾಗಿದೆ ಎಂದರು. ಚುನಾವಣೆ 9ನೇ ತಾರೀಕು ನೀವೆಲ್ಲರೂ ಕೂಡ ಮತ ಹಾಕಿ ಉಮೇಶ್ ಮೇಟೂರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಜಯಂತಿ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ. ವಿನಂತಿ ಮಾಡ್ಕೊಂಡು ಇಷ್ಟ, ಯಾಕಂದ್ರೆ ಹುಲ್ಲಪ್ಪ ಮೇಟಿಯವ್ರನ್ನ ಯಾವತ್ತೂ ನಾವು ಮರೆಯಕ್ಕಾಗಲಿಲ್ಲ. ಹುಲ್ಲಪ್ಪ ಮೇಟಿಯವರು ನಮ್ಮೆಲ್ಲ ಅತ್ಯಂತ ಮಕ್ಕಳ ವ್ಯಕ್ತಿಗೆ ಜಾಸ್ತಿ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರ ಮಕ್ಕಳನ್ನ ಪ್ರೀತಿ ಕೊಟ್ಟರೆ ಅಷ್ಟು ನಮ್ಮನ್ನು ಪ್ರೀತಿಯಿಂದ ಕಂಡಂತ ಹುಲ್ಲಪ್ಪ ಮೇಟಿ ಅವರು ಇವತ್ತು ಈ ಚುನಾವಣೆ ಬಂದಿದೆ. ಯಾಕಂದ್ರೆ ಅವ್ರ ಪುತ್ರ ಕೂಡ ಉಮೇಶ್ ಮೇಟಿ ಅವರು ಕೂಡ ಅಷ್ಟೇ ಒಂದು ಶಾಂತ ಸಂಬಂಧ ಹುಡುಗ ಅವರು ಕೂಡ ಉಮೇಶ್ ಮೇಟಿ ಅವರು. ಅದಕ್ಕೆ ನಾವೆಲ್ಲರೂ ನೀವೇ ನಾವು ಡಿಸೈಡ್ ಮಾಡ್ತಾ ಇದ್ದಷ್ಟು ಇವತ್ತು ಈ ಬಾರಿಗೆ ನಮ್ಮ ನೀವು ಬಂದಾಗ ನಾವಿಲ್ಲಿ ಸಾಮಾನ್ಯ ಜನ ಏನಿಲ್ಲ, ಇದನ್ನ ಈ ಬಾರಿಗೆ ನಾವೆಲ್ಲರೂ ಕೂಡಿ ನನ್ನ ಸಿದ್ದರಾಮಯ್ಯನವರಿಗೆ ಭರೋಸಾ ಕೊಡೋಣ ಅನ್ನುವಂತ ಮಾತನ್ನು ಕೂಡ ತಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತೇನೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಣ ರಂಗೇರಿದೆ. ಬಿಜೆಪಿ ಪೋಸ್ಟರ್ ವಾರ್ ಮೂಲಕ ಮತ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಕಾಂಗ್ರೆಸ್ ಪಕ್ಷದ ದುರಾಡಳಿತದ ವಿರುದ್ಧ ಆರೋಪ ಪಟ್ಟಿ ರಿಲೀಸ್ ಮಾಡಿದೆ. ಸಂಸದ ಗೋವಿಂದ ಕಾರಜೋಳ ಆರೋಪ ಪಟ್ಟಿ ರಿಲೀಸ್ ಮಾಡಿದ್ದು, ಪೋಸ್ಟರ್ನಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ, ಬಿಟಿಡಿಎ ನಿಧಿ ಕದ್ದ ವಿಚಾರ, ರಸ್ತೆ ಗುಂಡಿ ಮುಚ್ಚದ ನಿರ್ಲಕ್ಷ್ಯ ತೋರಿದ ವಿಚಾರ, ವರ್ಗಾವಣೆ ದಂಧೆ, ಕಮಿಷನ್ ಸರ್ಕಾರ ಇವೆಲ್ಲವುಗಳನ್ನ ಪೋಸ್ಟರ್ನಲ್ಲಿ ಹಾಕಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ ಸೆಳೆಯಲು ಯತ್ನಿಸಲಾಗ್ತಾ ಇದೆ. ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವ ಮುನ್ನ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ಭರ್ಜರಿ ಪ್ರಚಾರ ಮಾಡಲಾಯಿತು. ನಗರದ ದುಗ್ಗಮ್ಮ ದೇವಸ್ಥಾನದಿಂದ ರೋಡ್ ಶೋ ಮಾಡಲಾಯಿತು. ರೋಡ್ ಶೋ ವೇಳೆ ಬಸವೇಶ್ವರ ಪುತ್ಥಳಿಗೆ ಡಿಕೆಶಿ ಮಾಲಾರ್ಪಣೆ ಮಾಡಿದರು. ಈ ಬಳಿಕ ಡಿಕೆಶಿ, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಹ್ಯಾರಿಸ್ ಸೇರಿದಂತೆ ಹಲವರು ಡಿಕೆಶಿಗೆ ಸಾಥ್ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ, ಈ ಉಪಚುನಾವಣೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಗ್ಯಾರಂಟಿಗಳಿಂದ ವೈಯಕ್ತಿಕ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ. ಆದರೆ ಬಿಜೆಪಿಯವರು ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ತಾಕತ್ತಿದ್ರೆ ಗ್ಯಾರಂಟಿ ತೆಗೆದುಕೊಳ್ಳಬೇಡಿ ಅಂತ ಜನರ ಬಳಿ ಹೋಗಿ ಹೇಳಲಿ ನೋಡೋಣ. ಅದು ಅವರಿಂದ ಆಗಲ್ಲ. ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರಷ್ಟೇ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಬೈ ಎಲೆಕ್ಷನ್ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಬೈ ಎಲೆಕ್ಷನ್ನಲ್ಲಿ ನಾವು ಗೆಲ್ತೇವೆ. 3 ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ದೇವೆ. ಅದನ್ನ ನೋಡಿ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಗೆಲುವು ನಮ್ಮದಾಗಲಿದೆ ಅಂತ ಹೇಳಿದ್ದಾರೆ. 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿ ಇರ್ತಾರೆ ಎಂಬ ಜಮೀರ್ ಹೇಳಿಕೆಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆ ಬಗ್ಗೆ ನಿಮಗ್ಯಾಕೆ ಸಮಸ್ಯೆ? ಬೇರೆಯವರ ಪ್ರಶ್ನೆಗೆ ನಾನು ಉತ್ತರ ನೀಡಲ್ಲ. ನಮ್ಮಿಬ್ಬರ ಮಾತು ಬಿಟ್ಟು ಬೇರೆಯವರ ಮಾತು ಗೌಣ್ಯ. ಇನ್ನು ನಮ್ಮ ತಾಳ್ಮೆಗೆ ಕಾಲವೇ ಉತ್ತರ ಹೇಳಲಿದೆ ಅಂತ ಹೇಳಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಜಯ ಮೃತ್ಯುಂಜಯ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಸಂತ್ರಸ್ತೆ ಮಹಿಳೆ ನಗರ ಪೊಲೀಸ್ ಆಯುಕ್ತರು, ಮಾನವ ಹಕ್ಕು ಆಯೋಗ, ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ತ್ಯಾಗರಾಜನಗರ ನಿವಾಸಿಯಿಂದ ದೂರು ಕೊಡಲಾಗಿದೆ. ಬೆಂಗಳೂರಿಗೆ ಬಂದಾಗ ಹಲವು ಬಾರಿ ಸ್ವಾಮೀಜಿ ಭೇಟಿಯಾಗಿದ್ದಾರೆ. ಸ್ವಾಮೀಜಿ ಅವರ ಹೋರಾಟಕ್ಕೆ ನಾನು ಬೆಂಬಲ ನೀಡಿದ್ದೆ. ಈ ವೇಳೆ ಸ್ವಾಮೀಜಿ ಅವರ ಪರಿಚಯವಾಗಿತ್ತು. ನಂತರ ಪ್ರಸಾದ ಕೊಡ್ತೇನೆ ಅಂತ ಕರೆಸಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪದೇ ಪದೇ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿದ್ದಾರೆ.
ಈ ಮಹಿಳೆ ದೂರಿಗೆ ಪ್ರತಿಯಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಪ್ರತಿ ದೂರು ದಾಖಲಿಸಿದ್ದಾರೆ. ವಿಜಯಪುರದ ಗ್ರಾಮಾಂತರ ಠಾಣೆಯಲ್ಲಿ ಮಹಿಳೆ ವಿರುದ್ಧ ದೂರು ದಾಖಲಿಸಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ತೇಜೋವಧೆ ಮಾಡಲು ಪ್ರಯತ್ನಿಸಲಾಗ್ತಾ ಇದೆ. ಇಲ್ಲಸಲ್ಲದ ಆರೋಪವನ್ನ ಮಾಡಿ ಬ್ಲಾಕ್ಮೇಲ್ ಮಾಡ್ತಿದ್ದಾರೆ. ಬಡ ಮತ್ತು ಅನಾಥ ಮಕ್ಕಳನ್ನ ಸಾಕುತ್ತಿದ್ದೇನೆ ಅಂತ ಮಹಿಳೆ ಪರಿಚಯವಾಗಿದ್ರು. ಇದಕ್ಕಾಗಿ ದಾನಿಗಳಿಂದ ಹಣ ಕೂಡಿಸುವಂತೆ ಹೇಳಿದ್ರು. ನಾನು ಹಣ ಕೊಡಿಸುವ ಬಗ್ಗೆ ಭರವಸೆ ನೀಡಿದ್ದೆ. ಆದರೆ ಇದಾದ ಬಳಿಕ ಹಣಕಾಸು ವಿಚಾರವಾಗಿ ಪದೇ ಪದೇ ನನ್ನನ್ನ ಮಹಿಳೆ ಪೀಡಿಸ್ತಾ ಇದ್ಲು. ಆದರೆ ನಾನು ಅದಕ್ಕೆ ಒಪ್ಪದಿದ್ದಾಗ ಇಲ್ಲಸಲ್ಲದ ಆರೋಪವನ್ನ ಮಾಡಿ ನನ್ನನ್ನ ಬ್ಲಾಕ್ಮೇಲ್ ಮಾಡ್ತಿದ್ದಾರೆ ಅಂತ ಸ್ವಾಮೀಜಿ ಪ್ರತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಪೊಲೀಸರು ದೂರನ್ನ ಪಡೆದು ಮಹಿಳೆ ಸೇರಿದಂತೆ 4 ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ರೋಗಿ ಇದ್ದ ವಾಹನಕ್ಕೆ ಟ್ರಾಫಿಕ್ ಪೊಲೀಸ್ ಬೀಗ ಜಡಿದಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಟ್ರಾಫಿಕ್ ಪೊಲೀಸ್ ವರ್ತನೆಯಿಂದ ರೋಗಿ 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಟ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂಜಮ್ಮ ಗರ್ಭಕೋಶ ತೊಂದರೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಹೋಗುವಂತೆ ವೈದ್ಯರು ಸೂಚಿಸಿದ್ರು. ಹೀಗಾಗಿ ಚಾಲಕ ರೋಗಿಯ ದಾಖಲೆ ಬ್ಯಾಗ್ ತರಲು ಆಸ್ಪತ್ರೆ ಒಳಗೆ ಹೋಗಿದ್ರು. ಈ ವೇಳೆ ಟ್ರಾಫಿಕ್ ಸಿಬ್ಬಂದಿ ವಾಹನ ಲಾಕ್ ಮಾಡಿ ಹೋಗಿದ್ದು ರೋಗಿ ಪರದಾಟ ನಡೆಸಿದ್ದಾರೆ. ಸತತ 3 ಗಂಟೆಗಳ ಕಾಲ ಕೇಳಿಕೊಂಡ್ರೂ ಪೊಲೀಸರು ಸ್ಥಳಕ್ಕೆ ಬಾರದ ಹಿನ್ನೆಲೆ ಎಸ್ಪಿ ಗಮನಕ್ಕೆ ತಂದಿದ್ದಾರೆ. ಚಿಕ್ಕಬಳ್ಳಾಪುರದ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ದೇಶದ ಸುದ್ದಿಗಳನ್ನು ನೋಡೋಣ. ಪಂಚರಾಜ್ಯ ಚುನಾವಣಾ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಎಲ್ಲಾ ರಾಜ್ಯಗಳಲ್ಲಿ ರಾಜಕೀಯ ವಾಕ್ಸಮರ ಜೋರಾಗಿದ್ದು, ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರದ ವಿರುದ್ಧ ಸಿಎಂ ಮಮತಾ ಬ್ಯಾನರ್ಜಿ ಸಮರವನ್ನೇ ಸಾರಿದ್ದಾರೆ. 5 ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೀತಾ ಇದ್ರು. ಚುನಾವಣಾ ಆಯೋಗ ಮಾತ್ರ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 500 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ನಮ್ಮ ರಾಜ್ಯವನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದ್ದು, ಚುನಾವಣೆಗೆ ಸಜ್ಜಾಗಿರುವ ಇತರೆ ರಾಜ್ಯಗಳಲ್ಲಿ ಬೆರಳೆಣಿಕೆಯಷ್ಟು ಅಧಿಕಾರಿಗಳನ್ನ ವರ್ಗಾಯಿಸಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ, ಕಾಂಗ್ರೆಸ್ ಮತ್ತೆ ತಮಿಳುನಾಡಿನ ಡಿಎಂಕೆ ಜೊತೆ ಒಳ ಒಪ್ಪಂದವಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಹೊತ್ತಿ ಉರಿದ ಬಳಿಕ ಕೆಲ ದಿನಗಳಿಂದ ಶಾಂತಿಯಿಂದ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಈಗ ಭುಗಿಲೆದ್ದಿದೆ. ವಿಷ್ಣುಪುರ ಜಿಲ್ಲೆಯ ಮೊಯ್ರಾಂಗ್ ಟ್ರೋಗ್ಲಾಬೋವಿ ಪ್ರದೇಶದ ಮನೆಯೊಂದರ ಮೇಲೆ ಆಗಂತುಕರು ಬಾಂಬ್ ದಾಳಿ ಮಾಡಿದ್ದಾರೆ. ಈ ವೇಳೆ 2 ಮಕ್ಕಳು ಸ್ಥಳದಲ್ಲಿ ಮೃತಪಟ್ಟಿದ್ದು ಮತ್ತಿಬ್ಬರು ಗಾಯಗೊಂಡಿದ್ದಾರೆ. ಎಮ್ಮೆಗಳು ಜಮೀನಿನಲ್ಲಿ ಇದ್ದ ವೇಳೆ ಚಿರತೆಯೊಂದು ದಾಳಿ ಮಾಡಿರುವಂತಹ ಘಟನೆ ಮಧ್ಯಪ್ರದೇಶದ ಮೊರೇನಾ ಜಿಲ್ಲೆಯ ಮದನ್ಪುರ ಗ್ರಾಮದಲ್ಲಿ ನಡೆದಿದೆ. ಎಮ್ಮೆಗಳು ಜಮೀನಿನಲ್ಲಿ ಇದ್ದಂತಹ ವೇಳೆ ಏಕಾಏಕಿ ಚಿರತೆ ದಾಳಿ ಮಾಡಿದ್ದು, ಗ್ರಾಮಸ್ಥರು ಕೋಲು ದೊಣ್ಣೆಗಳನ್ನು ಹಿಡಿದು ಹೆದರಿಸಿ ಓಡಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಗ್ರಾಮಸ್ಥರಿಗೆ ಜಾಗರೂಕವಾಗಿ ಇರುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದ್ದು ಸಂಚಾರ ಸ್ಥಗಿತಗೊಂಡಿದೆ. ರಂಬನ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದ್ದು ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಇದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷೆ ನೀತಾ ಅಂಬಾನಿ ಅಸ್ಸಾಂ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ಕಾಮಾಖ್ಯ ದೇವಿಗೆ ವಿಶೇಷ ಪೂಜೆ, ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದೇಗುಲದಲ್ಲಿ ಇದ್ದ ಸಣ್ಣ ಮಕ್ಕಳ ಜೊತೆ ಮಾತನಾಡಿ ಸಂಭ್ರಮಿಸಿದ್ದಾರೆ. ಈಗ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಶ್ರೀಲಂಕಾದ ವಶದಲ್ಲಿದ್ದ 25 ಭಾರತೀಯ ಮೀನುಗಾರರು ಸುರಕ್ಷಿತವಾಗಿ ಭಾರತಕ್ಕೆ ಮರಳಿದ್ದಾರೆ. ನಾಗಪಟ್ಟಣಂ, ಮಲಾಡುತುರೈ ಮತ್ತು ಕಾರೈಕಲ್ ಪ್ರದೇಶದ ಮೀನುಗಾರರು ಫೆಬ್ರವರಿ 15ರಂದು 2 ದೋಣಿಗಳಲ್ಲಿ ಮೀನುಗಾರಿಕೆ ಸಮುದ್ರಕ್ಕೆ ತೆರಳಿದ್ರು. ಈ ವೇಳೆ ಅಂತಾರಾಷ್ಟ್ರೀಯ ಸಮುದ್ರಗಡಿ ರೇಖೆ ದಾಟಿದ ಆರೋಪದ ಮೇಲೆ ಶ್ರೀಲಂಕಾ ನೌಕಾಪಡೆ 2 ದೋಣಿಗಳನ್ನು ಬಂಧಿಸಿದ್ದು 25 ಜನರನ್ನ ಬಂಧನ ಮಾಡಲಾಗಿತ್ತು. ಬಳಿಕ ಮಲ್ಲಕಂ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದು ಜಾಫ್ನಾದ ಜೈಲಲ್ಲಿ ಇರಿಸಲಾಗಿತ್ತು. ಇದೀಗ ಉಭಯ ರಾಷ್ಟ್ರಗಳ ರಾಜತಾಂತ್ರಿಕ ವಿಚಾರ ಸಂಬಂಧ ಬಿಡುಗಡೆಯಾಗಿದ್ದು ದೇಶಕ್ಕೆ ಮರಳಿದ್ದಾರೆ. ಅಮೆರಿಕದ ಪನಾಮಾ ಸಿಟಿ ಬಳಿಯ ಬ್ರಿಡ್ಜ್ ಮೇಲೆ 3 ತೈಲ ಟ್ಯಾಂಕರ್ಗಳು ಬ್ಲಾಸ್ಟ್ ಆಗಿ ಇಡೀ ಪ್ರದೇಶ ಹೊತ್ತಿ ಉರಿದಿರುವಂತಹ ಭೀಕರ ಘಟನೆ ನಡೆದಿದೆ. 2 ಟ್ಯಾಂಕರ್ ಸ್ಫೋಟದಿಂದಾಗಿ ಬ್ರಿಡ್ಜ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದ್ದು, ಈ ಘಟನೆಯಲ್ಲಿ ಹಲವರು ಸಾವನ್ನಪ್ಪಿರುವಂತಹ ಶಂಕೆ ಇದ್ದು, ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಭೇಟಿ ನೀಡಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಮಾಡುತ್ತಿದ್ದಾರೆ.
ಕಾರ್ಖಾನೆಯೊಂದರಲ್ಲಿ ಭೀಕರ ಸ್ಫೋಟ ಸಂಭವಿಸಿರುವ ಘಟನೆ ಚೀನಾದ ನಿಯುಕ್ವಾನ್ ಪಟ್ಟಣದಲ್ಲಿ ನಡೆದಿದೆ. ಕಾರ್ಖಾನೆಯಲ್ಲಿ ಏಕಾಏಕಿ ಸ್ಫೋಟಗೊಂಡಿದ್ದು ಭಾರೀ ಪ್ರಮಾಣದಲ್ಲಿ ಬೆಂಕಿ ಜ್ವಾಲೆ ಕಾಣಿಸಿಕೊಂಡಿದೆ. ಈ ಘಟನೆಯಲ್ಲಿ ಅಕ್ಕಪಕ್ಕದ ಕಟ್ಟಡ ಮನೆಗಳಿಗೂ ಭಾರೀ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹೋಲ್ಡಿಂಗ್ಸ್ ಕುಸಿದು 5 ಕಾರ್ಮಿಕರು ಸಾವನ್ನಪ್ಪಿರುವಂತಹ ಘಟನೆ ಜಪಾನ್ನ ಕವಾಸಕಿಯ ಉಕ್ಕಿನ ಗಿರಣಿಯಲ್ಲಿ ನಡೆದಿದೆ. ಕ್ರೇನ್ ಸಹಾಯದಿಂದ ಕೆಲಸ ಮಾಡ್ತಾ ಇದ್ದ ವೇಳೆ ಈ ಅವಘಡ ಸಂಭವಿಸಿದ್ದು 5 ಮಂದಿ ಸಾವನ್ನಪ್ಪಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ಆರೋಪ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾದ ಮಾಜಿ ಆರಂಭಿಕ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದ ವೇಳೆ ಪೊಲೀಸರು ತಡೆದು ಪರಿಶೀಲನೆ ನಡೆಸಿದ ವೇಳೆ ಕುಡಿದಿದ್ದು ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಮರುಬ್ರಾ ಪೊಲೀಸರು ವಾರ್ನರ್ ಅವರನ್ನ ಬಂಧನ ಮಾಡಿದ್ದಾರೆ. ಬಳಿಕ ಪೊಲೀಸರು ಮೇ ತಿಂಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟು ಬಿಡುಗಡೆ ಮಾಡಿದ್ದಾರೆ. ಪಾಕಿಸ್ತಾನದ PSLನಲ್ಲಿ ಆಟ ಆಡ್ತಾ ಇರುವ ಡೇವಿಡ್ ವಾರ್ನರ್ ಏಪ್ರಿಲ್ 9ರ ಪಂದ್ಯಕ್ಕಾಗಿ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದ್ದಾರೆ.